ಅನುವಂಶೀಯ ವೈದ್ಯರು ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ. ಮೂಲತಃ ಮೈಸೂರಿನವರಾದ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು 1957ರಲ್ಲಿ ದಿವಂಗತ ಭರತ್ರಾಜ್ ಹಾಗೂ ಸುನಂದಮ್ಮ ಅವರ ಪುತ್ರಿಯಾಗಿ ಜನಿಸಿದರು. ಬಿಕಾಂ ಪದವೀಧರೆಯಾಗಿ ಕಂಪ್ಯೂಟರ್, ಹಿಂದಿ ಹಾಗೂ ಶಾಸ್ತ್ರೀಯ ಸಂಗೀತಗಳ ಶಿಕ್ಷಣವನ್ನ ಪಡೆದಿದ್ದಾರೆ. ಭಾರತದಲ್ಲಿ ಖ್ಯಾತಿ ಗಳಿಸಿದ ನಿಖಿಲ ಕರ್ನಾಟಕ ಆಯುರ್ವೇದ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ನರಸಿಂಹಮೂರ್ತಿ ಅವರ ಮೊಮ್ಮಗಳಾದ ಇವರು 1970ರಿಂದ 15 ವರ್ಷ ಆಯುರ್ವೇದಿಕ್ ಶಿಕ್ಷಣ ಹಾಗೂ ತರಬೇತಿಯನ್ನ ಪಡೆದಿದ್ದಾರೆ ಹಾಗೂ 15 ವರ್ಷಗಳ ಕಾಲ NKCA ಫಾರ್ಮಸಿಯಲ್ಲಿ ತರಬೇತಿಯನ್ನ ಪಡೆದಿದ್ದಾರೆ. 1988ರಿಂದ ಡಾಕ್ಟರ್ H. ವಿಜಯೇಂದ್ರ ಮೂರ್ತಿ ಅವರಿಂದ ಆಯುರ್ವೇದದಲ್ಲಿ 4 ವರ್ಷಗಳ ತರಬೇತಿಯನ್ನ ಪಡೆದಿದ್ದಾರೆ. 1990, 1994 ಹಾಗೂ 1995ರಲ್ಲಿ ಆಯುರ್ವೇದ ಮತ್ತು ಸಿದ್ಧ ವೈದ್ಯರ ಕಲ್ಯಾಣ ಸಮಿತಿಯವರು ನಡೆಸಿದ ಸಮ್ಮೇಳನದಲ್ಲಿ ವೈದ್ಯೆಯಾಗಿ ಗೌರವಿಸಲ್ಪಟ್ಟಿದ್ದಾರೆ. 1995 ವಿಜಯ ಸಂಗೀತ ಹಾಗೂ ಕಲಾ ಕಾಲೇಜು ಆರಂಭಿಸಿ 5 ವರ್ಷಗಳ ಕಾಲ ನಡೆಸಿ ಸಹಕಾರ ಸಿಗದೆ ನಿಲ್ಲಿಸಲಾಯಿತು. 2005ರಿಂದ ದೈವಜ್ಞ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ನಿರ್ಮಿಸಿದ ಬೃಹತ್ ಮುಕ್ತಿನಾಗ ದೇವಾಲಯದ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಖ್ಯಾತ ಗಾಯಕರಾದ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ, ಶ್ರೀ ಹೇಮಂತ್ ಹಾಗೂ ಕುಮಾರಿ ಜ್ಯೋತಿ ಅವರು ಹಾಡಿದ 30 ಸಿಡಿಗಳನ್ನು ತಯಾರಿಸಿದ್ದಾರೆ. 2014ರಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಿದ್ದಾರೆ. ಜನಪ್ರಿಯ ಉಪಗ್ರಹ ವಾಹಿನಿಯಲ್ಲಿ ಕಳೆದ ವರ್ಷ 90ಕ್ಕೂ ಹೆಚ್ಚು ಸಂಚಿಕೆಗಳಲ್ಲಿ ಹಸಿರು ಔಷಧ ಹಾಗೂ ಮನೆಮದ್ದುಗಳ ಬಗ್ಗೆ ಕಾರ್ಯಕ್ರಮ ನಡೆಸಿ ಖ್ಯಾತಿ ಗಳಿಸಿದ್ದಾರೆ. ಈಗಾಗಲೇ ಸಾವಿರಾರು ಜನರಿಗೆ ಔಷಧ ನೀಡಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಎಂದಿನಂತೆ ಕಲ್ಪತರು ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಮಾವಿನ ಬಗ್ಗೆ ಮಾತಾಡ್ತಾ ಇದ್ವಿ. ಕೇವಲ ಮಾವಿನ ಕಾಯಿಯ ಬಗ್ಗೆ ನಾವು ಹಿಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ. ಈ ಸಂಚಿಕೆಯಲ್ಲಿ ನಾವು ಮಾವಿನ ಹಣ್ಣಿನ ಬಗ್ಗೆ, ಅದರ ಎಲೆಯ ಉಪಯೋಗ, ಅದರಲ್ಲಿರ್ತಕ್ಕಂತಹ ಬೀಜದ ಉಪಯೋಗ, ಹೂವಿನ ಉಪಯೋಗ ಇವೆಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಇದರಲ್ಲಿ ಪೋಷಕಾಂಶಗಳು ಕೂಡ ಯಥೇಚ್ಛವಾಗಿ ಇದೆ. ಅದರಲ್ಲಿ ಕೂಡ ವಿಟಮಿನ್ A ಮತ್ತು C ಸಮೃದ್ಧವಾಗಿರೋದ್ರಿಂದ ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಶರೀರಕ್ಕೆ ಒದಗಿಸಿಕೊಡುತ್ತೆ. ಹಾಗಾದರೆ ಇದರಿಂದ ಇನ್ನೂ ಏನೇನು ಪ್ರಯೋಜನ ಇದೆ ಒಂದೊಂದೇ ನೋಡ್ತಾ ಹೋಗೋಣ. ತಿನ್ನೋದಕ್ಕೆ ಸೊಗಸು, ಎಲ್ಲರೂ ತಿಂದೇ ತಿಂತೀವಿ. ಆದರೆ ಇದರಲ್ಲಿ ಯಾವ ರೀತಿಯಲ್ಲಿ ಉಪಯೋಗ ಮಾಡಿದಾಗ ನಮಗೆ ಔಷಧೀಯವಾಗಿ ಇದು ಕೆಲಸವನ್ನು ಮಾಡುತ್ತೆ ಅನ್ನೋದನ್ನು ತಿಳ್ಕೊಂಡಾಗ ಈ ಒಂದು ಕಾಲದಲ್ಲಿ ಸಿಕ್ಕುವ ಈ ಹಣ್ಣನ್ನು ಸಂಪೂರ್ಣವಾಗಿ ನಾವು ಸದ್ಬಳಕೆಯನ್ನು ಮಾಡಿಕೊಳ್ಬಹುದು. ಈ ಮಾವಿನ ಹಣ್ಣನ್ನು ನಾವು ಅದಕ್ಕೆ ಸಮನಾಗಿ ಹಣ್ಣಿನ ರಸವನ್ನು ತೆಕ್ಕೊಂಡು ಅದಕ್ಕೆ ಸಮನಾಗಿ ಶುದ್ಧವಾದ ಹಾಲು, ಅದಕ್ಕೆ ಸ್ವಲ್ಪ ಜೇನುತುಪ್ಪ, ಸ್ವಲ್ಪ ಸಕ್ಕರೆ ಇಷ್ಟನ್ನು ಮಿಶ್ರ ಮಾಡಿ ಸೇವನೆಯನ್ನು ಮಾಡಿದ್ದೇ ಆದರೆ ನೋಡಿ ಇದರಿಂದ ಏನೇನು ಪ್ರಯೋಜನ ಇದೆ ಅಂತ. ಇದು ಬಹಳ ರುಚಿಕರವಾಗಿರುವಂಥದ್ದು. ಮೊದಲೇ ಹಣ್ಣು ಮಧುರವಾಗಿದೆ, ಅದಕ್ಕೆ ಹಾಲು ಮತ್ತು ಜೇನುತುಪ್ಪ, ಸಕ್ಕರೆ ಎಲ್ಲವೂ ಸೇರಿದರೆ ಬಹಳ ಹಿತಕರವಾಗಿರುತ್ತೆ. ಇದನ್ನು ಸೇವನೆ ಮಾಡೋದ್ರಿಂದ ಶರೀರದಲ್ಲಿ ಪುಷ್ಟಿ ಉಂಟಾಗತ್ತೆ, ಧಾತು ಪುಷ್ಟಿ ಉಂಟಾಗತ್ತೆ, ವೀರ್ಯವರ್ಧನೆಯಾಗತ್ತೆ, ಬಲವರ್ಧನೆಯಾಗತ್ತೆ, ಶ್ರವಣ ಶಕ್ತಿ ಬಹಳ ಉತ್ತಮಗೊಳ್ಳುತ್ತೆ. ಯಾರಿಗೆ ಕಿವಿಯಲ್ಲಿ ಸಮಸ್ಯೆ ಇರುತ್ತೆ ಅಂಥವರಿಗೆ ಈ ಒಂದು ಹೇಳಿದಂತಹ ಈ ಪಾನೀಯ ಬಹಳ ಹಿತಕರವಾಗಿರುತ್ತೆ. ಇದರ ಜೊತೆಗೆ ಮಕ್ಕಳಿಗೆ ಈ ರೂಪದಲ್ಲಿ ಮಾಡಿಕೊಡೋದ್ರಿಂದ ಜ್ಞಾಪಕ ಶಕ್ತಿ ಬಹಳ ಉತ್ತಮಗೊಳ್ಳುತ್ತೆ ಮತ್ತು ಇದು ಪುಂಸತ್ವವನ್ನು ಹೆಚ್ಚಿಸುವಲ್ಲಿ ಬಹಳ ಸಹಕಾರಿಯಾಗಿದೆ. ಹಾಗಾಗಿ ಮಾವಿನ ಹಣ್ಣನ್ನು ತಿಂದೇ ತಿಂತೀವಿ. ಆವಾಗ ಮಧ್ಯ ಮಧ್ಯದಲ್ಲಿ ಒಂದೊಂದು ಬಾರಿ ಈ ರೀತಿಯಲ್ಲಿ ಮಾಡಿಕೊಂಡು ನಾವು ಸೇವನೆಯನ್ನು ಮಾಡೋದರಿಂದ ಇದು ಒಳ್ಳೆಯ ಒಂದು ಪೌಷ್ಟಿಕಾಂಶವನ್ನು ಒದಗಿಸಿಕೊಡುವಂಥದ್ದು, ಸಾಕಷ್ಟು ಪ್ರಯೋಜನವನ್ನು ಉಂಟು ಮಾಡುವಂಥದ್ದು. ಇದರಲ್ಲಿ ವಿಟಮಿನ್ A ಸಮೃದ್ಧವಾಗಿದೆ. ಹಾಗಾಗಿ ಯಾರಿಗೆ ರಾತ್ರಿ ಕುರುಡನಂತಹ ಇರುಳುಗಣ್ಣಿನ ಸಮಸ್ಯೆ ಇರುತ್ತೆ
ಅಥವಾ ಯಾರಿಗೆ ಆರಂಭಿಕ ಹಂತದಲ್ಲಿರುತ್ತೆ ಅಂಥವರು ಈ ಕಾಲದಲ್ಲಿ ಈ ಮಾವಿನ ಹಣ್ಣನ್ನು ಅವರು ಬರೀ ಹಣ್ಣನ್ನೇ ಬಳಕೆ ಮಾಡೋದ್ರಿಂದನೇ ಅವರಿಗೆ ಇರುಳುಗಣ್ಣಿನ ಸಮಸ್ಯೆ ಕಡಿಮೆ ಆಗೋದಕ್ಕೆ ಸಾಧ್ಯ ಇದೆ. ಹಿಮೋಗ್ಲೋಬಿನ್ನ ಕೊರತೆ, ಯಾರಿಗೆ ಎನಿಮಿಕ್ ಆಗಿರುವಂಥದ್ದು, ರಕ್ತಹೀನತೆಯಂತಹ ಸಮಸ್ಯೆ ಇರುವಂಥದ್ದು, ಇಂತಹ ಸಮಸ್ಯೆಗೆ ಕೂಡ ಕೇವಲ ಮಾವಿನ ಹಣ್ಣನ್ನು ಸೇವನೆ ಮಾಡ್ತಾ ಬಂದಿದ್ದೇ ಆದರೆ ಅವರ ಹಿಮೋಗ್ಲೋಬಿನಿನ ಅಂಶ ಹೆಚ್ಚಾಗೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ರಕ್ತಹೀನತೆಗೆ ಕೂಡ ಮಾವಿನ ಹಣ್ಣು ಒಳ್ಳೆಯ ಒಂದು ಉಪಚಾರವಾಗುತ್ತೆ. ಇನ್ನು ಇದೇ ಮಾವಿನ ಹಣ್ಣನ್ನು ಯಥೇಚ್ಛವಾಗಿ ಸೇವನೆ ಮಾಡೋದ್ರಿಂದ ನೋಡಿ, ಯಾರಿಗೆ ಮಲಬದ್ಧತೆ ಇರುತ್ತೆ ಮಲಬದ್ಧತೆ ನಿವಾರಣೆ ಆಗೋಗುತ್ತೆ. ಸಾಧಾರಣವಾಗಿ ಮಲಬದ್ಧತೆ ಇರೋರಿಗೆ ಈ ಮಾವಿನ ಕಾಲದಲ್ಲಿ ಮಾತ್ರ ಅವರಿಗೆ ಈ ಸಮಸ್ಯೆ ಬರೋದಿಲ್ಲ. ಯಾಕೆಂದರೆ ಇದರಲ್ಲಿ ನಾರಿನ ಅಂಶವೂ ಕೂಡ ಯಥೇಚ್ಛವಾಗಿರೋದ್ರಿಂದ ಈ ಮಾವಿನ ಹಣ್ಣಿನ ರೂಪದಲ್ಲಿ ಮಲಬದ್ಧತೆಗೆ ರಸದ ರೂಪದಲ್ಲಿ ಬೇಡ, ಹಣ್ಣಿನ ರೂಪದಲ್ಲಿಯೇ ಸೇವನೆಯನ್ನು ಮಾಡೋದ್ರಿಂದನೇ ಮಲಬದ್ಧತೆ ನಿವಾರಣೆ ಆಗುತ್ತೆ. ಇನ್ನು ಮಾವಿನ ಹಣ್ಣಿನ ಕಾಲದಲ್ಲಿ ಬಹುಶಃ 100ರಲ್ಲಿ 99 ಭಾಗದ ಜನಕ್ಕೆ ಮಾವಿನ ಹಣ್ಣು ಕಂಡ್ರೆ ತುಂಬ ಪ್ರಿಯವಾಗಿರುತ್ತೆ. ಏನು ಮಾಡ್ತಾರೆ, ಈ ಸೀಸನಲ್ಲಿ ಸಿಕ್ಕತ್ತಲ್ವ ಚೆನ್ನಾಗಿ ತಿಂದ್ಬಿಡ್ತೀವಿ. ತಿಂದಾಗ ಕೂಡ ಕೆಲವು ದೋಷ ಉಂಟಾಗುತ್ತೆ. ಯಾವುದು ಕೂಡ ಅತಿಯಾಗಬಾರ್ದು. ಮಾವು ಕೂಡ ಅತಿಯಾಗಿ ತಿಂದಾಗ ಕೆಲವು ಸಮಸ್ಯೆಗಳು ಬರುತ್ತೆ. ಅದಕ್ಕೆ ಏನು ಮಾಡಬೇಕು, ಒಂದು ಹಣ್ಣು ತಿನ್ನೋ ಜಾಗದಲ್ಲಿ 4 ತಿಂದ್ಬಿಟ್ಟಿದ್ದೀವಿ ಇವತ್ತು. ಹಿಂದೆಲ್ಲ ಏನು ಮಾಡೋಣ, ಒಂದು ಮಾವಿನ ಹಣ್ಣಿನ ಸಿಪ್ಪೆಯಲ್ಲಿ ಒಂದು ಅರ್ಧ ಭಾಗದಷ್ಟು ಹಣ್ಣಿನ ಸಿಪ್ಪೆಯನ್ನು ಸೇವನೆ ಮಾಡಿಬಿಟ್ಟಿದ್ದೆ ಆದರೆ ನೋಡಿ, ನೀವು 4 ಮಾವಿನ ಹಣ್ಣು ತಿಂದ್ರಲ್ಲ ಅದರಿಂದ ಬರುವಂತಹ ದೋಷವನ್ನು ಸಿಪ್ಪೆಯೇ ತೆಗೆದು ಹಾಕಿಬಿಡುತ್ತೆ. ಹಾಗೂ ಸರಿ ಹೋಗಲಿಲ್ಲ ಅಂದರೆ ಸ್ವಲ್ಪ ಮನೆಯಲ್ಲಿ ಹಸಿ ಶುಂಠಿ ಇದ್ದೇ ಇರುತ್ತಲ್ವ, ಅದನ್ನು ಚೆನ್ನಾಗಿ ತೊಳೆದು ಜಜ್ಜಿಬಿಟ್ಟು ಒಂದು ಅರ್ಧ ಲೋಟದಷ್ಟು ಕಷಾಯವನ್ನು ಮಾಡಿಕೊಂಡು ಕುಡಿದದ್ದೇ ಆದರೆ ಮಾವಿನ ಹಣ್ಣನ್ನು ಜಾಸ್ತಿ ತಿಂದಾಗ ಉಂಟಾಗುವಂತಹ ಸಮಸ್ಯೆಗಳಿಗೆ ಅಲ್ಲಿಯೇ ಪರಿಹಾರ ಸಿಕ್ಕಿ ಹೋಗುತ್ತೆ. ಈ ಮಾವಿನ ಹಣ್ಣಿಗೆ ಒಂದು ಗಾದೆಯೇ ಇದೆ, ಹಸಿದ ಹಲಸು ಉಂಡ ಮಾವು ಅಂತ. ಹಲಸಿನ ಹಣ್ಣು ಬಹಳ ಬೇಗ ಜೀರ್ಣಿಸೋದಿಲ್ಲ. ಹಾಗಾಗಿ ಯಾವಾಗಲೂ ಆಹಾರವನ್ನೇನಾದರೂ ಊಟ ಮಾಡೋದಕ್ಕೆ ಮುಂಚಿತವಾಗಿಯೇ ಹಲಸಿನ ಹಣ್ಣನ್ನು ತಿನ್ನಬೇಕು. ಆದರೆ ಈ ಮಾವಿನ ಹಣ್ಣನ್ನು ಯಾವಾಗಲೂ ಕೂಡ ಬರೀ ಹೊಟ್ಟೆಯಲ್ಲಿ ತಿನ್ನಬಾರ್ದು. ಊಟವಾದ ನಂತರ ನಾವು ಮಾವಿನ ಹಣ್ಣನ್ನು ಸೇವನೆ ಮಾಡಬೇಕು. ಇದನ್ನು ಗಾದೆಯ ರೂಪದಲ್ಲಿ ಕೊಟ್ಟುಬಿಟ್ಟಿದ್ದಾರೆ. ಯಾಕೆ ಅಂದರೆ ಸರಿಯಾಗಿ ನೀವು ಬಳಕೆಯನ್ನು ಮಾಡಿಕೊಳ್ಳಿ ಅಂತ ಹೇಳಿ. ಊಟವಾದ ನಂತರ ತಿನ್ನುವಂತಹ ಮಾವಿನ ಹಣ್ಣಿನಿಂದ ನಾವು ತಿನ್ನಂತಹ ಆಹಾರ ಚೆನ್ನಾಗಿ ಜೀರ್ಣಿಸೋದಕ್ಕೆ ಸಹಾಯ ಆಗುತ್ತೆ. ಅಂದರೆ ಇದು ಒಳ್ಳೆಯ ಜೀರ್ಣಕಾರಿಯಾಗಿ ಕೆಲಸವನ್ನು ಮಾಡುತ್ತೆ. ನೋಡಿ, ಯಾರಿಗೆ ಈ ವೈಟ್ ಡಿಸ್ಚಾರ್ಜ್ನಂತಹ ಸಮಸ್ಯೆ ಇರುತ್ತೆ ಅಂಥವರಿಗೆ ಬಿಳಿಸೆರಗು ಅಂತ ಹೇಳ್ತೀವಲ್ಲ, ಈ ಸಮಸ್ಯೆಗೆ ಕೂಡ ಕೇವಲ ಮಾವಿನ ಹಣ್ಣಿನ ಸೇವನೆಯಿಂದನೇ ಅವರಿಗೆ ಈ ಸಮಸ್ಯೆ ಪರಿಹಾರವಾಗುತ್ತೆ. ಹಾಗಾಗಿ ಈ ಬಿಸಿಲಿನ ದಿನಗಳಲ್ಲಿ ಈ ಮಾವಿನ ಹಣ್ಣು ಯಥೇಚ್ಛವಾಗಿ ಸಿಕ್ಕುವಾಗ ಅವರು ಆಗಿಂದಾಗ್ಗೆ ಮೇಲೆ ಅವರು ದಿನ ಒಂದು ಮಾವಿನ ಹಣ್ಣನ್ನು ತಿನ್ನೋದ್ರಿಂದ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ. ಹಾಗಾಗಿ ದಿನ ಒಂದು ಮಾವಿನ ಹಣ್ಣನ್ನು ಸೇವನೆ ಮಾಡ್ತಾ ಬನ್ನಿ, ಈ ವೈಟ್ ಡಿಸ್ಚಾರ್ಜ್ನಂತಹ ಸಮಸ್ಯೆ ಪರಿಹಾರವಾಗುತ್ತೆ. ಇನ್ನು ಮಧುಮೇಹದಂತಹ ಸಮಸ್ಯೆ ನೋಡಿ, ಈ ಮಧುಮೇಹದ ಸಮಸ್ಯೆ ಇರೋವರಿಗೆ ಡಾಕ್ಟರ್ ಹೇಳ್ತಾರೆ ಮಾವಿನ ಹಣ್ಣನ್ನು ತಿನ್ನಬೇಡಿ ಅಂತ ಹೇಳ್ತಾರೆ. ನೋಡಿ, ಆದರೆ ಮಾವಿನ ಹಣ್ಣನ್ನು ತಿನ್ನದೇ ಇದ್ದರೂ ಕೂಡ ಮಾವಿನ ಗಿಡದಲ್ಲಿ ಇದಕ್ಕೆ ಚಿಕಿತ್ಸೆ ಇದೆ. ಈ ಮಧುಮೇಹದಂತಹ ಸಮಸ್ಯೆಯವರಿಗೆ ಈ ಮೂತ್ರ ವಿಸರ್ಜನೆ ಮಾಡುವಾಗ ಮೂತ್ರದಲ್ಲಿ ಸ್ವಲ್ಪ ಸಕ್ಕರೆಯ ಅಂಶ ಜಾಸ್ತಿ ಇದ್ದಾಗ ಈ ಮಾವಿನ ಗಿಡದ ಚಿಗುರೆಲೆಗಳನ್ನು ಸಂಗ್ರಹ ಮಾಡಿಟ್ಕೊಂಡಿದ್ದು ಅದನ್ನು ನೆರಳಲ್ಲಿ ಒಣಗಿಸಿ ಅದನ್ನು ನುಣ್ಣಗೆ ಪುಡಿಯನ್ನು ಮಾಡಿಟ್ಕೊಳ್ಬೇಕು. ಈ ಮಾವಿನ ಎಲೆಯ ಚಿಗುರಿನ ಪುಡಿಯನ್ನು ಅವರು ಒಂದೊಂದು ಚಮಚದಷ್ಟು ಪುಡಿಯನ್ನು ಬೆಳಗ್ಗೆ ಸಾಯಂಕಾಲ ಕೆಲವೇ ದಿವಸಗಳು ತೆಗೆದುಕೊಳ್ತಾ ಬಂದಿದ್ದೇ ಆದರೆ ಮೂತ್ರದಲ್ಲಿ ಬರುವಂತಹ ಸಕ್ಕರೆಯ ಅಂಶ ಕಡಿಮೆ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಅದೇ ರಕ್ತದಲ್ಲಿರ್ತಕ್ಕಂತಹ ಸಕ್ಕರೆಯ ಅಂಶವನ್ನು ಅವರು ಕಡಿಮೆ ಮಾಡಿಕೊಳ್ಳಿಕ್ಕೆ ಬಲಿತಂತಹ ಮಾವಿನ ಗಿಡದ ಎಲೆಯ ಕಷಾಯವನ್ನು ಮಾಡಿಕೊಂಡು ಸೇವನೆ ಮಾಡ್ತಾ ಬಂದಿದ್ದೇ ಆದರೆ ಅವರಿಗೆ
ರಕ್ತದಲ್ಲಿರ್ತಕ್ಕಂತಹ ಸಕ್ಕರೆಯ ಅಂಶವೂ ಕೂಡ ಕಡಿಮೆ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಅಂದರೆ ಮಾವಿನ ಗಿಡದಲ್ಲಿ ಮಧುಮೇಹದಂತಹ ಸಮಸ್ಯೆಯವರೆಗೂ ಕೂಡ ಪರಿಹಾರ ಇದೆ. ಇನ್ನು ಬಿಕ್ಕಳಿಕೆಯಂತಹ ಸಮಸ್ಯೆ, ಅಂದರೆ ಈ ಬಿಕ್ಕಳಿಕೆ ಎಲ್ಲರಿಗೂ ಬರುತ್ತೆ. ಆದರೆ ಒಂದು 2 ಗುಟುಕು ನೀರು ಕುಡಿದ್ರೆ ಎಷ್ಟೋ ಜನಕ್ಕೆ ನಿಂತು ಹೋಗುತ್ತೆ. ಆದರೆ ಕೆಲವರಿಗೆ ಈ ಬಿಕ್ಕಳಿಕೆ ರೋಗವಾಗಿ ಇರುತ್ತೆ. ಅದು ಶುರುವಾದರೆ ಎಷ್ಟೊತ್ತಾದರೂ ಕೂಡ ನಿಲ್ಲೋದೇ ಇಲ್ಲ. ಆ ರೀತಿ ಸಮಸ್ಯೆ ಇದ್ದಾಗ ಈ ಮಾವಿನ ಎಲೆಯನ್ನು ನಾವು ಕೆಂಡ ಇದ್ದರೆ ಕೆಂಡದ ಮೇಲೆ, ಇಲ್ಲಾಂದರೆ ಒಲೆಯ ಮೇಲೆ ಇಟ್ಟು ಬಿಸಿಗೆ ಇಟ್ಟಾಗ ಆ ಹೊಗೆ ಬರುತ್ತಲ್ಲ, ಕೇವಲ ಹೊಗೆಯನ್ನು ಸೇವನೆಯನ್ನು ಮಾಡೋದ್ರಿಂದನೇ ಬಿಕ್ಕಳಿಕೆ ಕಡಿಮೆ ಆಗಿ ಹೋಗುತ್ತೆ. ಇನ್ನು ಈ ಸ್ವರಭಂಗ ಅಂತ ಹೇಳ್ತೀವಿ, ಅಂದರೆ ಗಂಟಲು ಒಡೆದಿರೋವಂಥದ್ದು, ಅಂದರೆ ವಾಯ್ಸ್ ಕ್ರ್ಯಾಕ್ ಬರೋದು ಅಂತ ಹೇಳ್ತೀವಲ್ಲ ಆ ರೀತಿ. ಈ ಹಾಡುಗಾರರಿಗೆ, ಹರಿಕತೆ ಮಾಡೋರು, ಇಂಥವರೆಲ್ಲ ಅವರು ಗಂಟಲಿನ ಬಳಕೆಯನ್ನು ಜಾಸ್ತಿ ಮಾಡ್ಕೊಳ್ತಿರ್ತಾರೆ. ಆವಾಗ ಏನಾಗುತ್ತೆ ಅಂದರೆ ಗಂಟಲು ಒಡೆದಂತಾಗಿರುತ್ತೆ. ಆ ಒಡೆದಂತಾಗಿರುವ ಗಂಟಲಿನ ಸಮಸ್ಯೆಗೆ ಕೇವಲ ಮಾವಿನ ಗಿಡದ ಎಲೆಯಲ್ಲಿ ಚಿಕಿತ್ಸೆ ಇದೆ. ಈ ಎಲೆಯನ್ನು ಅವರು ಒಂದು 4-5 ಎಲೆಗಳನ್ನು ತಂದು ನೀರಿನಲ್ಲಿ ಹಾಕಿ ಕಷಾಯವನ್ನು ಮಾಡಿಕೊಳ್ಬೇಕು. ಈ ಕಷಾಯವನ್ನು ಸ್ವಲ್ಪ ಬಿಸಿಯಾಗಿರುವಾಗಲೇ ಸ್ವಲ್ಪನೇ ಗುಟುಕಾಗಿಯೇ, ಯಾಕೆಂದರೆ ಇದು ನಾವು ಚಿಕಿತ್ಸೆ ಮಾಡ್ತಾ ಇರೋದು ಗಂಟಲಿಗೆ, ಶರೀರದ ಒಳಗೆ. ಇನ್ನು ಮಾವಿನಕಾಯಿಯ ಓಟೆ ಇರುತ್ತಲ್ವ, ಆ ಓಟೆಯನ್ನು ನಾವು ಸಾಧಾರಣವಾಗಿ ಏನು ಮಾಡ್ತೀವಿ, ತಿಂದ ಮೇಲೆ ಎಲ್ಲನೂ ಆಚೆ ಕಡೆಗೆ ಬಿಸಾಕ್ಬಿಡ್ತೀವಿ. ಆದರೆ ತಿಳ್ಕೊಳ್ಳಿ, ಈ ಮಾವಿನಕಾಯಿಯ ಓಟೆಯಿಂದ ಸಾಕಷ್ಟು ಪ್ರಯೋಜನ ನಮಗೆ ಸಿಕ್ಕತ್ತೆ. ಈ ಓಟೆಯನ್ನು ನಾವು ಮನೆಯ ತಾರಸಿ ಮೇಲೋ ಯಾವುದಾದ್ರು ಒಂದು ಬಿಸಿಲು ಬೀಳೋ ಅಂಥ ಕಡೆಗೆ ಅದನ್ನು ಬಿಸಾಕಿದ್ದೆ ಆದರೆ ಚೆನ್ನಾಗಿ ಒಣಗಿರುತ್ತೆ. ಆ ಒಣಗಿದಂತಹ ಓಟೆಯನ್ನು ನಾವು ಜಜ್ಜಿದಾಗ ಅದರ ಒಳಗಡೆ ಒಂದು ಬೀಜ ಸಿಕ್ಕತ್ತೆ ನಮಗೆ. ಈ ಬೀಜವನ್ನು ಸಂಗ್ರಹ ಮಾಡಿ ಇಟ್ಕೊಂಡಿದ್ರೆ ಸಾಕಷ್ಟು ಸಲ ನಮಗೆ ಇದು ಪ್ರಯೋಜನಕ್ಕೆ ಬರುತ್ತೆ. ನೋಡಿ, ಈ ಮಾವಿನಕಾಯಿಯ ಬೀಜವನ್ನು ನಾನು ಹೇಳಿದ್ನಲ್ಲ, ಓಟೆಯ ಒಳಗಿರ್ತಕ್ಕಂತಹ ಬೀಜವನ್ನು ತೆಗೆದಿಟ್ಕೊಂಡಿದ್ದು, ಈ ಬೀಜವನ್ನು ಮತ್ತು ಈ ಬಿಲ್ಪತ್ರೆ ಮರದಲ್ಲಿ ಹಣ್ಣುಗಳು ಸಿಕ್ಕತ್ತೆ, ಕಾಯಿ ಇರುತ್ತೆ. ಆ ಕಾಯಿ ಸ್ವಲ್ಪ ಚೆನ್ನಾಗಿ ಹಣ್ಣಾಗುತ್ತೆ. ಆ ಹಣ್ಣಾದಾಗ ಒಳಗಡೆ ತಿರುಳು ಹಳದಿ ಬಣ್ಣಕ್ಕೆ ಬಹಳ ಪರಿಮಳವಾಗಿರುತ್ತೆ, ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ಬಿಲ್ವಪತ್ರೆಯ ಒಳಗಡೆ, ಹಣ್ಣಿನ ಒಳಗಡೆ ಇರತಕ್ಕಂತಹ ತಿರುಳನ್ನು ಮತ್ತು ಮಾವಿನ ಓಟೆಯ ಒಳಗಡೆ ಇರತಕ್ಕಂತಹ ಬೀಜವನ್ನು, ಇವೆರಡನ್ನೂ ಕೂಡ ತಂದು ನಾವು ಕಷಾಯವನ್ನು ಮಾಡಿ, ಈ ಕಷಾಯವನ್ನು ಅಂದರೆ ಚೆನ್ನಾಗಿ ನೀರಿನಲ್ಲಿ ಹಾಕಿ ಕುದಿಸ್ಬಿಟ್ಟು ಶೋಧಿಸಿಕೊಂಡು ಇದನ್ನು ಸೇವನೆ ಮಾಡಿದ್ದೆ ಆದರೆ ಅತಿಸಾರ, ವಾಂತಿ ಭೇದಿಯಾಗುವಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಅಜೀರ್ಣದಿಂದ ತಲೆದೋರುವಂತಹ ಭೇದಿ ಇರ್ಬೋದು, ಇದೆಲ್ಲಕ್ಕೂ ಕೂಡ ಒಳ್ಳೆಯ ಉಪಚಾರ ನಮಗೆ ಈ ಮಾವಿನಕಾಯಿಯ ಓಟೆಯಿಂದ ನಮಗೆ ಸಿಕ್ಕತ್ತೆ. ಇದೇ ಮಾವಿನಕಾಯಿಯ ಓಟೆ ಒಳಗಡೆ ಇರತಕ್ಕಂತಹ ಬೀಜವನ್ನು ಚೆನ್ನಾಗಿ ಜಜ್ಜಿಬಿಡೋದು, ಜಜ್ಜಿ ರಸವನ್ನು ತೆಕ್ಕೊಂಡು ಯಾರಿಗೆ ಈ ಮೂಗಿನಲ್ಲಿ ಕೆಲವರಿಗೆ ರಕ್ತ ತುಂಬ ಸುರಿಯುತ್ತೆ, ಅಂಥವರಿಗೆ ಈ ಬಿಸಿಲಿನ ದಿನದಲ್ಲಿ ಬಹಳಷ್ಟು ಜಾಸ್ತಿ ಆಗುತ್ತೆ ಈ ಸಮಸ್ಯೆ. ಈ ಮೂಗಿನಿಂದ ಬರ್ತಕ್ಕಂತಹ ಈ ರಕ್ತ ಯಾರಿಗಿರುತ್ತೆ ಅಂಥವರಿಗೆ ಈ ಮಾವಿನ ಓಟೆಯ ಒಳಗಡೆ ಇರತಕ್ಕಂತಹ ಬೀಜದ ರಸವನ್ನು 2 ಹನಿ ಹಾಕೋದ್ರಿಂದನೇ ಆ ಮೂಗಿನಿಂದ ಸುರಿಯುವಂತಹ ರಕ್ತ ನಿಂತು ಹೋಗುತ್ತೆ. ಹಾಗಾಗಿ ಈ ಕಾಲದಲ್ಲಿ ಸಿಕ್ಕಿದಾಗ ನೀವು ಅಕಸ್ಮಾತ್ ಇವತ್ತು ರಕ್ತ ಸುರಿತಾ ಇಲ್ಲ ಅಂತಂದ್ರೂ ಕೂಡ ಯಾರಿಗೆ ರಕ್ತ ಸುರಿಯುವಂತಹ ಟೆಂಡೆನ್ಸಿ ಇರುತ್ತೆ ಅಂಥವ್ರು ಈ ಕಾಲದಲ್ಲಿ ಒಂದು 2-3 ಬಾರಿ ಮಾಡಿಟ್ಕೊಂಡಿದ್ದೆ ಆದರೆ ಅವರಿಗೆ ಈ ಸಮಸ್ಯೆ ಮತ್ತೆ ಬರೋದಿಲ್ಲ. ಹಾಗಾಗಿ ಇದು ತೀವ್ರವಾದಂತಹ ಸಮಸ್ಯೆ. ಇದನ್ನು ನಾವು ಉಲ್ಬಣಾವಸ್ಥೆಗೆ ತೊಗೊಂಡು ಹೋಗೋದಕ್ಕೆ ಮುಂಚೆನೇ ಇದನ್ನು ಸುಲಭವಾಗಿ ಪರಿಹರಿಸ್ಕೊಳ್ಳೋದು ಜಾಣತನ. ನೋಡಿ, ಇದೇ ಮಾವಿನ ಗಿಡದ ಓಟೆಯ ಒಳಗಡೆ ಇರತಕ್ಕಂತಹ ಬೀಜದಿಂದ ಒಂದು ವಿಶೇಷವಾದ ಚಿಕಿತ್ಸೆಯನ್ನು ಮಾಡಬಹುದು. ಇದು ತುಂಬ ಜನ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಸರಿಯಾಗಿ ಗಮನ ಇಟ್ಟು ಕೇಳ್ಕೊಳ್ಳಿ. ಈ ಕೆಲವರಿಗೆ ತಲೆಯಲ್ಲಿ ಒಂದು ಇಷ್ಟಿಷ್ಟಾಗಲ ಕೂದಲು ಮಧ್ಯೆ ಉದುರು ಹೋಗಿರುತ್ತೆ, ಸುತ್ತ ಕೂದಲಿರುತ್ತೆ, ಮಧ್ಯೆ ಒಂದು ಇಷ್ಟೇ ಆಗಲ ಒಂದು 9 ಪೈಸೆ ಅಷ್ಟಾಗಲ ಕೂದಲು ಉದುರು ಹೋಗಿರುತ್ತೆ.
ಅದು ಏನು ಮಾಡಿದ್ರೂ ಕೂದಲು ಆ ಜಾಗದಲ್ಲಿ ಬರೋದಿಲ್ಲ. ಆ ತಲೆಯಲ್ಲಿ ಆ ಜಾಗದಲ್ಲಿ ಒಳಭಾಗದಲ್ಲಿ ಒಂದು ರೀತಿಯ ಕ್ರಿಮಿಗಳು ಈ ಕೂದಲಿನ ಬುಡದವನ್ನು ಪೂರ್ತಿ ಅದು ತಿಂದುಬಿಟ್ಟು ಕೂದಲು ಹುಟ್ಟದೇ ಇರೋ ರೀತಿಯಲ್ಲಿ ಮಾಡಿರುತ್ತೆ. ಅಂಥದಕ್ಕೆ ಈ ಮಾವಿನ ಓಟೆಯಿಂದ ಒಳ್ಳೆಯ ಉಪಚಾರ ಇದೆ. ಈ ಮಾವಿನ ಓಟೆಯ ಒಳಗಡೆ ಇರತಕ್ಕಂತಹ ಬೀಜವನ್ನು ಒಣಗಿಸಿ ಇಟ್ಕೊಂಡಿರೋದು. ಈ ಒಣಗಿಸಿದಂತಹ ಈ ಬೀಜದಿಂದ ನಾವೇನು ಮಾಡೋದು, ಸ್ವಲ್ಪ ನಿಂಬೆಹಣ್ಣಿನ ರಸದಲ್ಲಿ ಇದನ್ನು ಹಾಕಿ ಚೆನ್ನಾಗಿ ತೇಯೋದು. ತೇಯ್ದಾಗ ಬಂದಂತಹ ಗಂಧವನ್ನು ಸ್ವಲ್ಪ ಸೈಂಧವ ಲವಣದ ಉಪ್ಪು, ಅದು ಉಪ್ಪಿನ ಅಂಶ, ಈ ಸೈಂಧವ ಲವಣವನ್ನು ಒಂದು ಚಿಟಿಕೆಯಷ್ಟು ಇದಕ್ಕೆ ಮಿಶ್ರಣವನ್ನು ಮಾಡಿ ಅದನ್ನು ಆ ಭಾಗಕ್ಕೆ ಹಚ್ಚುತ್ತಾ ಬನ್ನಿ. ಕೇವಲ ಕೆಲವೇ ದಿವಸಗಳಲ್ಲಿ ಒಂದು 8-10 ದಿವಸ ಸತತವಾಗಿ ಹಚ್ಚುತ್ತಾ ಬನ್ನಿ. ಆ ಒಳಗಡೆ ಇರ್ತಕ್ಕಂತಹ ಕ್ರಿಮಿ ಎಲ್ಲವೂ ಸಾಯ್ತಾ ಬರುತ್ತೆ. ಮತ್ತು ಒಳಗಡೆಯಿಂದ ಬುಡ ಹುಟ್ಕೊಳ್ಳೋದಕ್ಕೆ ಪ್ರಾರಂಭ ಆಗುತ್ತೆ. ತಲೆಯಲ್ಲಿ ಕೂದಲು ಎಲ್ಲಿ ಉದುರು ಹೋಗಿತ್ತು ಆ ಜಾಗದಲ್ಲಿ ತನ್ನಷ್ಟಕ್ಕೆ ತಾನೇ ಬೆಳ್ಕೊಳ್ಳುತ್ತೆ. ಎಷ್ಟು ಚಿಕಿತ್ಸೆ ಮಾಡಿರ್ತಾರೆ, ಎಷ್ಟು ಜನ ಬರ್ತಾರೆ ಈ ರೀತಿ ಕೂದಲೇ ಇಲ್ಲ ಅಂಥೇಳಿ. ನಾವು ಅವರಿಗೆ ಎಲ್ಲ ಟೈಮ್ನಲ್ಲೂ ಹೇಳಿದ್ರೆ ಅವರಿಗೆ ಸಿಕ್ಕೋದಿಲ್ಲ. ನಾವೇನು ಮಾಡಿರ್ತೀವಿ, ಈ ಕಾಲದಲ್ಲಿ ಇದನ್ನೆಲ್ಲ ಒಣಗಿಸಿ ಮನೆಯಲ್ಲಿ ತೆಗೆದಿಟ್ಟಿರ್ತೀವಿ. ಈ ರೀತಿ ಬಂದವರಿಗೆ ಒಂದು ಬೀಜವನ್ನು ಕೊಟ್ಟು ಕಳಿಸಿದ್ರೆ 8-10 ದಿವಸದಲ್ಲಿ ಅವರಿಗೆ ಕೂದಲು ಬಂದ್ಬಿಡುತ್ತೆ. ಎಷ್ಟು ಒಳ್ಳೆಯ ಉಪಚಾರ ಕೇವಲ ಮಾವಿನ ಓಟೆಯ ಬಿಸಾಕುವಂತಹ ಈ ಬೀಜದಲ್ಲಿ ನಮಗೆ ಸಿಕ್ಕತ್ತೆ. ಇನ್ನು ನೋಡಿ, ಈ ಮಾವಿನ ಎಲೆ ಈ ಬಿಸಿಲು ದಿನಗಳಲ್ಲಿ ಸೊಳ್ಳೆಯ ಕಾಟ ವಿಪರೀತವಾಗಿ ಇರುತ್ತೆ. ಎಲ್ಲಿ ಸೊಳ್ಳೆಯ ಕಾಟ ವಿಪರೀತವಾಗಿರುತ್ತೆ ಆ ಜಾಗದಲ್ಲಿ ಈ ಮಾವಿನ ಎಲೆಯನ್ನು ಹಾಕಿ ಹೊಗೆಯನ್ನು ಹಾಕೋದ್ರಿಂದ ಸೊಳ್ಳೆಗಳನ್ನು ಓಡಿಸುವಂತಹ ಶಕ್ತಿ ಈ ಮಾವಿನ ಎಲೆಗೆ ಇದೆ. ಹಾಗಾಗಿ ಸಂಜೆ ಹೊತ್ತಲ್ಲಿ ಸೊಳ್ಳೆಗಳು ಮನೆ ಒಳಕ್ಕೆ ಬರೋ ಹೊತ್ತಿನಲ್ಲಿ ನಾವು ಈ ಮಾವಿನ ಎಲೆಗಳು ಅಥವಾ ಬೇವಿನ ಎಲೆಗಳು ಯಾವುದು ಸಿಕ್ಕಿದ್ರೂ ಪರವಾಗಿಲ್ಲ, ಇದರ ಹೊಗೆಯನ್ನು ಹಾಕೋದ್ರಿಂದ ಸೊಳ್ಳೆಗಳು ಓಡಿ ಹೋಗುತ್ತವೆ, ಆ ಜಾಗದಲ್ಲಿ ಅದು ಬರೋದಿಲ್ಲ. ಸೊಳ್ಳೆ ಕಚ್ಚಿಸ್ಕೊಂಡ್ಮೇಲೆ ಆಗುವಂತಹ ಸಾಕಷ್ಟು ಸಮಸ್ಯೆಗಳಿರುತ್ತವೆ. ಆ ಸಮಸ್ಯೆಗಳೆಲ್ಲ ಬರದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕು ಅಂದರೆ ಸೊಳ್ಳೆಯೇ ಮನೆಯ ಒಳಕ್ಕೆ ಬರದೇ ಇರೋ ಹಾಗೆ ನಾವು ಮಾಡಿಕೊಳ್ಳೋದು ಜಾಣತನ. ಹಾಗಾಗಿ ಮಾವಿನ ಎಲೆಯ ಹೊಗೆಯಿಂದ ಸೊಳ್ಳೆಗಳನ್ನು ಹೊಡೆದೋಡಿಸಬಹುದು. ಇನ್ನು ಮಾವಿನ ಗಿಡದ ಚಕ್ಕೆ ಯಾವುದಕ್ಕೆ ಉಪಯೋಗ ಇದೆ ನೋಡಿ, ಹೊಟ್ಟೆಯಲ್ಲಿ ಗೆಡ್ಡೆಗಳಿರುವಂಥದ್ದು ಇರುತ್ತೆ. ಅಂತಹ ಗೆಡ್ಡೆಗಳನ್ನು ಕರಗಿಸುವಂತಹ ಶಕ್ತಿ ಈ ನಮ್ಮ ಮಾವಿನ ಮರದ ಚಕ್ಕೆಗಿದೆ. ಚಕ್ಕೆ ಅಂದರೆ ಈ ಮಾವಿನ ಮರದ ಮೇಲ್ಭಾಗದಲ್ಲಿ ತೊಗಟೆ ಇರುತ್ತಲ್ಲ, ಆ ತೊಗಟೆಯ ಭಾಗವನ್ನು ತೆಗೆದುಬಿಡೋದು. ಒಳಭಾಗದಲ್ಲಿರ್ತಕ್ಕಂತಹ ಚಕ್ಕೆಯನ್ನು ಸ್ವಲ್ಪ ನಾವು ಅದನ್ನು ತಗೊಳ್ಬೇಕಾಗತ್ತೆ. ಒಂದಿಷ್ಟುದ್ದ ತುಂಡಷ್ಟು ಚಕ್ಕೆಯನ್ನು ತಂದು ಅದರ ಜೊತೆಗೆ ಸ್ವಲ್ಪ ಮೆಣಸು, ಶುಂಠಿ, ಹಿಪ್ಪಲಿ ಇವು ಮೂರನ್ನು ಅದನ್ನು ಚೆನ್ನಾಗಿ ಜಜ್ಜಿ ಅದನ್ನು ಸ್ವಲ್ಪ ಪುಡಿಯ ರೂಪದಲ್ಲಿ ಮಾಡಿಕೊಳ್ಬೇಕು. ಅದನ್ನು ಅದರ ಜೊತೆಯಲ್ಲಿ ಈ ಮೆಣಸು, ಹಿಪ್ಪಲಿ, ಶುಂಠಿಯನ್ನು ಕೂಡ ಚೂರ್ಣದ ರೂಪದಲ್ಲಿ ಮಾಡಿಕೊಂಡು ಇವು 4 ಚೂರ್ಣವನ್ನು ನಾವು ಮಿಶ್ರಣವನ್ನು ಮಾಡಿಟ್ಕೊಂಡಿದ್ದು ಇದನ್ನು ಸೇವನೆಯನ್ನು ಮಾಡ್ತಾ ಬಂದಿದ್ದೇ ಆದರೆ ನೋಡಿ, ಅತಿಸಾರ ಇರಬಹುದು, ಅಜೀರ್ಣ ಇರಬಹುದು, ಅರಿಶಿನ ಕಾಮಾಲೆಯಂತಹ ಸಮಸ್ಯೆ ಇರಬಹುದು, ಹೊಟ್ಟೆಯಲ್ಲಿ ಇರತಕ್ಕಂತಹ ಗೆಡ್ಡೆಗಳಿರಬಹುದು, ಇವೆಲ್ಲಕ್ಕೂ ಕೂಡ ಒಳ್ಳೆಯ ಉಪಚಾರ ಕೇವಲ ಮಾವಿನ ಗಿಡದ ಚಕ್ಕೆಯಿಂದ ನಮಗೆ ಸಿಕ್ಕತ್ತೆ. ಹೊಟ್ಟೆಯಲ್ಲಿರ್ತಕ್ಕಂತಹ ಗೆಡ್ಡೆ ಸಣ್ಣ ಪ್ರಮಾಣದಲ್ಲಿ ಇರುವಾಗಲೇ ಪ್ರಾರಂಭ ಮಾಡಿದ್ದೇ ಆದರೆ ಅದು ಬಹಳ ಬೇಗ ಕರಗುತ್ತೆ. ಅಥವಾ ಅರಿಶಿನ ಕಾಮಾಲೆಯಂತಹ ಸಮಸ್ಯೆಯನ್ನು ಕೂಡ ಇದರಿಂದ ನಾವು ಪರಿಹರಿಸ್ಕೊಳ್ಬಹುದು. ಇನ್ನು ಕೆಲವರಿಗೆ ಕಿವಿಯಲ್ಲಿ ಸೋರುವಿಕೆ ಇರುತ್ತೆ. ಸೋರುವಿಕೆ ಅಂದರೆ ಅವರಿಗೆ ಒಂದು ರೀತಿ ನೊರೆಯಾಗಿ ಹೊರಗಡೆಗೆ ಸುರಿತಾ ಇರುತ್ತೆ. ಇದು ಬಹಳ ತೀವ್ರವಾದ ಸಮಸ್ಯೆ. ಇದಕ್ಕೆ ಕೇವಲ ಮಾವಿನ ಯೋಜನೆ ಸಿಕ್ಕಂತಾಯಿತು. ಹಾಗಾಗಿ ಎಲ್ಲರೂ ಕೂಡ ಈ ಮಾವಿನ ಕಾಲವನ್ನು ಸದುಪಯೋಗವನ್ನು ಮಾಡಿಕೊಂಡು ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ.